ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಸ್ರೇಲ್ ತಾಂತ್ರಿಕವಾಗಿಯೂ ವೈಜ್ಞಾನಿಕವಾಗಿಯೂ ಮುಂದುವರೆದ ರಾಷ್ಟ್ರ. ಇಸ್ರೇಲ್ಗೂ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ. ಇಸ್ರೇಲ್ ತಂತ್ರಜ್ಞಾನವೆಂದರೆ ಇಡೀ ಜಗತ್ತೇ ಒಂದು ಕ್ಷಣ ಯೋಚಿಸುವ ಮಟ್ಟಕ್ಕೆ ಇಸ್ರೇಲ್ ಬೆಳೆದು ನಿಂತಿದೆ. ಆದರೆ ಇಸ್ರೇಲ್ ಗೂಢಚಾರಿಕೆಯಲ್ಲೂ ಇಡೀ ಜಗತ್ತಿನಲ್ಲೇ ನಂಬರ್ 1 ಪಟ್ಟಕ್ಕೇರಿಬಿಟ್ಟಿದೆ. ಅದು ಮೊಸಾದ್ ಅನ್ನೋ ಗೂಢಚಾರ ಏಜೆನ್ಸಿಯಿಂದ. ಮೊನ್ನೆ ತಾನೇ ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆಯ ಸೂತ್ರಧಾರಿಯೇ ಮಸೂದ್ ಏಜೆಂಟ್ ಅನ್ನೋದು ಜಗಜ್ಜಾಹೀರಾಗಿ ಬಿಟ್ಟಿದೆ. ಅಷ್ಟಕ್ಕೂ ಇಸ್ರೇಲ್ನ ಗೂಢಚಾರ ಸಂಸ್ಥೆ ಮೊಸಾದ್ ಒಳಗೊಂಡ ಕಾರ್ಯಾಚರಣೆಗಳು 100ಕ್ಕೆ 100 ಸಕ್ಸಸ್ ಕಂಡಿವೆಯಾ? ಇಂಥದ್ದೆಲ್ಲ ಕಾರ್ಯಾಚರಣೆಗಳನ್ನು ಮಾಡಿದೆ ಅಂದರೆ ನಿಜಕ್ಕೂ ಅಚ್ಚರಿಯಾಗತ್ತೆ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಮೊಸಾದ್ ಗೂಢಚಾರ ಸಂಸ್ಥೆಯ ಕುರಿತಾದ ಕೆಲವೊಂದಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಮೊಸಾದ್ ಗುಪ್ತಚರ ಸಂಸ್ಥೆಯ ಹಿನ್ನೆಲೆಯೇ ರೋಚಕ. ಹೌದು, 1949ರಲ್ಲಿ ಅಸ್ತಿತ್ವಕ್ಕೆ ಬಂದ ಇಸ್ರೇಲ್ನ ರಾಷ್ಟ್ರೀಯ ಗುಪ್ತಚರ ಸಂಸ್ಥೆ ಮೊಸಾದ್ ಜಗತ್ತಿನ ಅತ್ಯಂತ ರಹಸ್ಯ ಮತ್ತು ಡೆಡ್ಲಿ ಗುಪ್ತಚರ ಸಂಸ್ಥೆಗಳಲ್ಲಿ ಒಂದು. ಇಸ್ರೇಲ್ ಗಡಿಯನ್ನ ಮೀರಿ ವಿದೇಶಿ ಗೂಢಚಾರಿಕೆ, ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಸೇರಿದಂತೆ ರಹಸ್ಯ ಕಾರ್ಯಾಚರಣೆ ನಡೆಸುವ ಹೊಣೆಗಾರಿಕೆಯ ಮೂಲಕ ಜಾಗತಿಕ ಭೂಪಟದಲ್ಲಿ ತನ್ನದೇ ಛಾಪನ್ನ ಮೂಡಿಸಿರುವುದು ಮೊಸಾದ್ ತಾಕತ್ತು ಎಂಥದ್ದು ಅನ್ನೋದು ತಿಳಿಯುತ್ತೆ. ಹಮೊಸಾದ್ ಲೆಮೌದಿ ಇನ್ ಉಲೆ ತಫ್ಕಿದಿಮ್ ಮೇಯುಹದಿಮ್ ಎಂಬ ಹೀಬ್ರೂ ಭಾಷೆಯ ಸಂಕ್ಷಿಪ್ತ ರೂಪವೇ ಮೊಸಾದ್. ಗುಪ್ತಚರ ಮತ್ತು ವಿಶೇಷ ಕಾರ್ಯಾಚರಣೆ ಸಂಸ್ಥೆಯಾಗಿರುವ ಮೊಸಾದ್ ನೇರವಾಗಿ ಇಸ್ರೇಲ್ ಪ್ರಧಾನಮಂತ್ರಿ ನಿಯಂತ್ರಣದಲ್ಲಿ ಕಾರ್ಯಾಚರಿಸುತ್ತೆ. ಮೊಸಾದ್ ಇಸ್ರೇಲ್ ಮಿಲಿಟರಿಯಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತೆ. ದಶಕಗಳಿಂದಲೂ ಮೊಸಾದ್ ರಹಸ್ಯ ನಿಖರ ಕಾರ್ಯಾಚರಣೆ ಮೂಲಕ ಜಾಗತಿಕವಾಗಿ ಪ್ರಸಿದ್ಧಿಯನ್ನು ಪಡೆದಿದೆ. ಕ್ಷಿಪ್ರ ಮತ್ತು ನಿಗೂಢ ಕಾರ್ಯಾಚರಣೆಗಳಿಗೆ ಖ್ಯಾತಿ ಪಡೆದಿರುವ ಮೊಸಾದ್ ಗುಪ್ತಚರ ಸಂಸ್ಥೆ ಸಂಪ್ರದಾಯಬದ್ಧವಲ್ಲದ ತಂತ್ರಗಾರಿಕೆಗೆ ಹೆಸರುವಾಸಿ. ಇದರಲ್ಲಿ ಮನೋಕೌಶಲ್ಯ, ನಕಲಿ ಗುರುತು, ಹನಿ ಟ್ರ್ಯಾಪ್ ಹಾಗೂ ಶತ್ರು ದೇಶದೊಳಗೆ ನುಸುಳಿ ಕಾರ್ಯಾಚರಿಸುವುದು ಮೊಸಾದ್ ಸ್ಪೆಷಾಲಿಟಿ. ಜೂವಿಷ್ಗಳು ವಿದೇಶಗಳಲ್ಲಿ ಸ್ವಯಂ ಆಗಿ ನೆರವು ನೀಡುವುದರಿಂದ ಮೊಸಾದ್ ಜಾಗತಿಕವಾಗಿ ತನ್ನ ಜಾಲವನ್ನು ಹೊಂದಿದ್ದು, ಇವರು ಇಸ್ರೇಲ್ನ ಮೊಸಾದ್ ಗೂಢಚಾರರ ಎಂಬುದನ್ನು ಪತ್ತೆ ಹಚ್ಚುವುದೇ ಅಸಾಧ್ಯ. ಮೊಸಾದ್ ಏಜೆಂಟುಗಳಿಗೆ ಕಣ್ಗಾವಲು, ಹಲವು ಭಾಷೆಗಳು, ಸೈಬರ್ ಯುದ್ಧತಂತ್ರ, ನಿಕಟ ಯುದ್ಧ ಜೊತೆಗೆ ಆಧುನಿಕ ತಂತ್ರಜ್ಞಾನದ ಕಠಿಣ ತರಬೇತಿಯನ್ನು ನೀಡಲಾಗುತ್ತೆ. ದಕ್ಷಿಣ ಅಮೆರಿಕಾದಲ್ಲಿ ಗಡಿಪಾರಾದ ನಾಜಿಗಳನ್ನು ಸೆರೆಹಿಡಿಯುವುದು ಸೇರಿದಂತೆ ಇರಾನ್ ಒಳಗೆ ನುಗ್ಗಿ ನ್ಯೂಕ್ಲಿಯರ್ ಘಟಕದ ಮೇಲೆ ಸೈಬರ್ ದಾಳಿ ನಡೆಸುವ ಮೊಸಾದ್ ಕಾರ್ಯಾಚರಣೆಗಳು ಹೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳಂತಿದೆ. ರಹಸ್ಯ ಕಾರ್ಯಾಚರಣೆಯ ವಾಕಿ ಟಾಕಿ ಸ್ಫೋಟ, ಮೋಸದ ಟೂತ್ ಪೇಸ್ಟ್, ರಿಮೋಟ್ ಹ್ಯಾಕ್ಸ್, ಮೊಸಾದ್ನ ಹೈಬ್ರಿಡ್ ಯುದ್ಧ ತಂತ್ರಗಾರಿಕೆಗೆ ಖ್ಯಾತಿ ಪಡೆದುಕೊಂಡಿರುವ ಡೆಡ್ಲಿ ಹ್ಯಾಕರ್ಸ್ ಅವರು. ಮೊಸಾದ್ಗಳು ಅಂದರೆ ಯಾಕಷ್ಟು ಭಯ? ಮೊಸಾದ್ ಪ್ರತಿಕಾರ ಹೇಗಿರುತ್ತೆ ಎಂಬುದಕ್ಕೆ ವ್ರಾತ್ ಆಫ್ ಗಾಡ್ ಕಾರ್ಯಾಚರಣೆ ಸಾಕ್ಷಿಯಾಗಿದೆ. ಹೌದು, 1972ರಲ್ಲಿ ನಡೆದ ಮ್ಯೂನಿಚ್ ಒಲಿಂಪಿಕ್ಸ್ ಹತ್ಯಾಕಾಂಡದಲ್ಲಿ ಪ್ಯಾಲೆಸ್ತೈನ್ ಗುಂಪೊಂದು 11 ಇಸ್ರೇಲ್ ಕ್ರೀಡಾಪಟುಗಳನ್ನು ಬೇಟೆಯಾಡಿ ಬಿಟ್ಟಿತ್ತು. ಇದು ಇಸ್ರೇಲ್ ಕೆಂಗಣ್ಣಿಗೆ ಗುರಿಯಾಗಿದ್ದಲ್ಲದೆ ಮೊಸಾದ್ ಅದಕ್ಕೆ ಪ್ರತೀಕಾರವಾಗಿ ವ್ರಾತ್ ಆಫ್ ಗಾಡ್ ಹೆಸರಿನಲ್ಲಿ ಪ್ಯಾಲೆಸ್ತೈನ್ ಲಿಬರೇಷನ್ ಸಂಘಟನೆಯ ಸದಸ್ಯರನ್ನ ರಣಬೇಟೆಯಾಡಿ ಬಿಟ್ಟಿತ್ತು. ವ್ರಾತ್ ಆಫ್ ಗಾಡ್ ಈ ಕಾರ್ಯಾಚರಣೆಯು ರೋಮ್ನಲ್ಲಿ ವೇಲ್ ಝೈಟರ್ನನ್ನ ಹತ್ಯೆಗೈಯುವ ಮೂಲಕ 11 ಜನ ಕ್ರೀಡಾಪಟುಗಳ ಸಾವಿನ ಪ್ರತೀಕಾರಕ್ಕೆ ಮೊಸಾದ್ ಮುನ್ನುಡಿ ಬರೆದಿತ್ತು. ಝೈಟರ್ ಪ್ಯಾಲೆಸ್ತೈನ್ ಲೇಖಕನಾಗಿದ್ದು ಪ್ಯಾಲೆಸ್ತೈನ್ ಲಿಬರೇಷನ್ ಸಂಘಟನೆಯ ಪ್ರತಿನಿಧಿಯಾಗಿದ್ದ. ನಂತರ ಪ್ಯಾರಿಸ್ನಲ್ಲಿ ಮೊಹಮ್ಮದ್ ಹಮ್ಶಾರಿ ನಿವಾಸದಲ್ಲಿನ ಟೆಲಿಫೋನ್ನೊಳಗೆ ಬಾಂಬ್ ಅಡಗಿಸಿಟ್ಟು ಕೊಲೆಗೈದಿತ್ತು. ಅಷ್ಟೇ ಅಲ್ಲ, ಮೊಸಾದ್ ಸೀಕ್ರೆಟ್ ಏಜೆಂಟ್ಸ್ ಮತ್ತು ಕಮಾಂಡೋಗಳು ಬೈರುತ್ಗೆ ನುಗ್ಗಿ ಪ್ಯಾಲೆಸ್ತೈನ್ ಲಿಬರೇಷನ್ ಸಂಘಟನೆಯ ಮೊಹಮ್ಮದ್ ಯೂಸೆಫ್ ಅಲ್ ನಜಾರ್ ಸೇರಿದಂತೆ ಉನ್ನತ ಶ್ರೇಣಿಯ ಸದಸ್ಯರನ್ನ ಹತ್ಯೆಗೈದಿತ್ತು. ಮೊಸಾದ್ನ ಈ ಸೇಡಿನ ಕಾರ್ಯಾಚರಣೆ ಹಲವು ದೇಶಗಳಲ್ಲಿ ಕೆಲವು ವರ್ಷಗಳ ಕಾಲ ನಡೆದಿತ್ತು. ಆದರೆ ನಾರ್ವೆಯಲ್ಲಿ ಮೊಸಾದ್ ಏಜೆಂಟ್ಸ್ ಮ್ಯೂನಿಚ್ ಹತ್ಯಾಕಾಂಡದ ಸೂತ್ರಧಾರಿ ಎಂದು ತಪ್ಪಾಗಿ ತಿಳಿದು ಮೊರೊಕ್ಕೊ ಲೇಖಕ ಲಿಲ್ಲೈ ಹ್ಯಾಮರ್ನನ್ನ ಕೊಂದುಬಿಟ್ಟಿದ್ರು. ಈ ಘಟನೆಯಲ್ಲಿ 6 ಮಂದಿ ಮೊಸಾದ್ ಏಜೆಂಟ್ಗಳು ಬಂಧನಕ್ಕೊಳಗಾಗಿ ದೂಷಿತರಾಗಿದ್ರು. ಇದು ಮೊಸಾದ್ ಗೂಢಾಚಾರ ಸಂಸ್ಥೆಯ ಕಾರ್ಯಾಚರಣೆಗೆ ಕಳಂಕವಾಗಿ ಬಿಟ್ಟಿತ್ತು. ಎಂಟೆಬೆ ಎಂಬ ಮೊಸಾದ್ನ ರೋಚಕ ಸಾಹಸ. 1976ರಲ್ಲಿ ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್ನ 2 ಮತ್ತು ಜರ್ಮನ್ನ 2 ತೀವ್ರಗಾಮಿ ಸೇರಿದಂತೆ 248 ಪ್ರಯಾಣಿಕರು 12 ಸಿಬ್ಬಂದಿಗಳನ್ನು ಹೊತ್ತೊಯ್ಯುತ್ತಿದ್ದ ಏರ್ ಫ್ರಾನ್ಸ್ ವಿಮಾನವನ್ನು ಅಪಹರಿಸಿ ಬಿಟ್ಟಿದ್ರು.
ಈ ಅಪಹರಣಕಾರರಿಂದ ಮೊಸಾದ್ ಗುಪ್ತಚರ ಸಂಸ್ಥೆ ಒತ್ತೆಯಾಳುಗಳನ್ನು ರಕ್ಷಿಸಿದ ಮಹತ್ತರ ಕಾರ್ಯಾಚರಣೆಯ ಹೆಸರೇ ಎಂಟೆಬೆ. ಉಗಾಂಡದ ಎಂಟೆಬೆ ವಿಮಾನ ನಿಲ್ದಾಣದಲ್ಲಿ ಉಗಾಂಡ ಸರ್ವಾಧಿಕಾರಿ ಇದಿ ಅಮೀನ್ ಸಲಹೆಯಂತೆ ಅಪಹರಣಕಾರರು ಜೂವಿಶ್ ಮತ್ತು ಇಸ್ರೇಲ್ ಪ್ರಯಾಣಿಕರನ್ನ ಪ್ರತ್ಯೇಕವಾಗಿ ಒತ್ತೆಯಾಳುಗಳನ್ನಾಗಿ ಇರಿಸಿ ಇಸ್ರೇಲ್ ಜೈಲಿನಲ್ಲಿರುವ 53 ಪ್ಯಾಲೆಸ್ತೈನ್ ಕೈದಿಗಳನ್ನು ಬಿಡುಗಡೆ ಮಾಡುವಂತೆ ಬೇಡಿಕೆ ಇಟ್ಟಿದ್ರು. 2 ದಿನಗಳ ನಂತರ ಅಪಹರಣಕಾರರು ಇಸ್ರೇಲ್ ಯೇತರ ಸುಮಾರು 148 ಪ್ರಯಾಣಿಕರನ್ನ ಬಿಡುಗಡೆ ಮಾಡಿ ಪ್ಯಾರಿಸ್ಗೆ ಕಳುಹಿಸಿದ್ರು. ಈ ಮಧ್ಯೆ ಇಸ್ರೇಲ್ ಒತ್ತೆಯಾಳುಗಳ ರಕ್ಷಣೆಗೆ ಏನು ಮಾಡಬಹುದು ಎಂಬ ಚರ್ಚೆಯಲ್ಲಿ ತೊಡಗಿತ್ತು. ಅಂತಿಮವಾಗಿ ಮೊಸಾದ್ ಸಂಗ್ರಹಿಸಿದ ನಿಖರವಾದ ಗುಪ್ತಚರ ಮಾಹಿತಿಯ ಮೇರೆಗೆ 1976ರ ಜುಲೈ 4ರಂದು 53 ನಿಮಿಷಗಳ ಆಪರೇಷನ್ ಎಂಟೆಬೆ ಕಾರ್ಯಾಚರಣೆಯಲ್ಲಿ 105 ಒತ್ತೆಯಾಳುಗಳಲ್ಲಿ 102 ಪ್ರಯಾಣಿಕರನ್ನ ಯಶಸ್ವಿಯಾಗಿ ರಕ್ಷಿಸಿತ್ತು. 3 ಪ್ರಯಾಣಿಕರು ಕೊಲ್ಲಲ್ಪಟ್ಟಿದ್ರು. ಮೊಸಾದ್ನ ಈ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಜಾಗತಿಕವಾಗಿ ಪ್ರಸಿದ್ಧಿ ಪಡೆದುಬಿಟ್ಟಿತ್ತು. ಎಲಿ ಕೋಹೆನ್ ಎಂಬ ಅಸಾಧಾರಣ ಗೂಢಾಚಾರನ ಕಥೆ. ಜಾಗತಿಕ ಗೂಢಾಚಾರ ಪ್ರಪಂಚದಲ್ಲಿ ಎಲಿ ಕೋಹೆನ್ ಹೆಸರನ್ನ ಕೇಳಿದವರಿಲ್ಲ. ಈತ ಮೊಸಾದ್ ಈಗಲೂ ಆರಾಧಿಸುವ ಸೆಲೆಬ್ರಿಟಿ ಗೂಢಾಚಾರ ಎಂಬ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಹೌದು, ಈತ ಇಸ್ರೇಲ್ನ ಬಾಹ್ಯ ಗುಪ್ತಚರ ಸಂಸ್ಥೆಯಾದ ಮೊಸಾದ್ ಪಡೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ. ಸಿರಿಯಾ ದೇಶದೊಳಗೆ ನುಸುಳಿದ್ದ ಮೊಸಾದ್ ಏಜೆಂಟ್ ಎಲಿ ಕೋಹೆನ್ 2 ವರ್ಷಗಳ ಕಾಲ ಇನ್ಶೂರೆನ್ಸ್ ಸಂಸ್ಥೆಯಲ್ಲಿ ಕ್ಲರ್ಕ್ ಆಗಿದ್ದ. ನಂತರ 1962ರಲ್ಲಿ ಕೋಹೆನ್ ಅರ್ಜೆಂಟೀನಾದಲ್ಲಿ ನೆಲೆಸಿರುವ ಸಿರಿಯಾದ ಉದ್ಯಮಿ ಕಮೆಲ್ ಅಮೀನ್ ಥಾಬೆಟ್ ಹೆಸರಿನಲ್ಲಿ ಡಮಾಸ್ಕಸ್ಗೆ ತೆರಳಿದ್ದ. ಅಲ್ಲಿ ಸಿರಿಯಾದ ಉನ್ನತ ಅಧಿಕಾರಿಗಳ ನಿಕಟ ಸಂಪರ್ಕವನ್ನು ಸಾಧಿಸಿದ್ದ. ಕೋಹೆನ್ ಅದೆಂತಹ ಚತುರನೆಂದರೆ ಡಮಾಸ್ಕಸ್ನಲ್ಲಿ ಪಾರ್ಟಿಗಳನ್ನ ಏರ್ಪಡಿಸಿ ಕುಡಿದ ಅಮಲಿನಲ್ಲಿದ್ದವನಂತೆ ನಟಿಸಿ ಗುಪ್ತಚರ ಮಾಹಿತಿ ಸಂಗ್ರಹಿಸುತ್ತಿದ್ದನಂತೆ. ಹೀಗೆ ಸಂಗ್ರಹಿಸಿದ್ದ ಸಿರಿಯಾದ ಮಾಹಿತಿಯನ್ನ ಇಸ್ರೇಲ್ಗೆ ಕಳ್ಳ ಸಾಗಣೆ ಮೂಲಕ ತಲುಪಿಸಲಾಗಿತ್ತು. ನಿಗೂಢವಾಗಿ ಕಾರ್ಯಾಚರಿಸುತ್ತಿದ್ದ ಕೋಹೆನ್ ಅದೆಷ್ಟು ಪ್ರಭಾವಿಯಾಗಿದ್ದನೆಂದರೆ ಕೊನೆಗೆ ಸಿರಿಯಾದ ರಕ್ಷಣಾ ಸಚಿವಾಲಯದ ಸಲಹೆಗಾರನನ್ನಾಗಿ ನೇಮಕ ಮಾಡಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಎಂಬಂತೆ 1965ರಲ್ಲಿ ಕೋಹೆನ್ ರಹಸ್ಯವಾಗಿ ಮಾಹಿತಿಯನ್ನ ರವಾನಿಸುತ್ತಿದ್ದಾಗಲೇ ಸಿಕ್ಕಿಬಿದ್ದು ಬಿಟ್ಟಿದ್ದ. ಗೂಢಾಚಾರಿಕೆ ಆರೋಪದಡಿ ಕೋಹೆನ್ನನ್ನ ಸಿರಿಯಾ ಸರ್ಕಾರ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ ಬಿಟ್ಟಿತ್ತು. ಮೊಸಾದ್ನಿಂದ ಇರಾನ್ಗೆ ಭಾರಿ ಸಂಕಷ್ಟ. ಅಲ್ ಜಜೀರಾ ಪ್ರಕಾರ ಇರಾನ್ನಲ್ಲಿ ಹಲವಾರು ಜನರನ್ನ ಬಂಧಿಸಲಾಗಿದೆ. ಇಸ್ರೇಲಿ ಗುಪ್ತಚರ ಸಂಸ್ಥೆ ಮೊಸಾದ್ಗಾಗಿ ಬೇಹುಗಾರಿಕೆ ನಡೆಸುತ್ತಿದ್ದಾರೆ. ಇಸ್ರೇಲ್ಗೆ ಮಾಧ್ಯಮ ಬೆಂಬಲ ನೀಡುವ ಜೊತೆಗೆ ಸಾರ್ವಜನಿಕರ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬರ್ತಿದೆ. ಇರಾನಿನ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಅವರ ಭದ್ರತಾ ಸಿಬ್ಬಂದಿಗಳಿಗೆ ಇಸ್ರೇಲಿ ಸೂಕ್ಷ್ಮ ಸಂವಹನಗಳನ್ನು ಹ್ಯಾಕ್ ಮಾಡುವುದನ್ನು ತಪ್ಪಿಸಲು ಸ್ಮಾರ್ಟ್ಫೋನ್ಗಳನ್ನು ಬಳಸದಂತೆ ಆಗಾಗ್ಗೆ ಆದೇಶಿಸಲಾಗ್ತಿದೆ. ಈ ಮಧ್ಯೆ ಕಳೆದ ಕೆಲ ವರ್ಷಗಳಲ್ಲಿ ಕಂಪನಿಗಳು ಅಥವಾ ವ್ಯಕ್ತಿಗಳಿಗೆ ಬಾಡಿಗೆಗೆ ನೀಡಲಾದ ಯಾವುದೇ ಕಟ್ಟಡಗಳ ಬಗ್ಗೆ ವರದಿ ಮಾಡುವಂತೆ ಇರಾನಿನ ಭದ್ರತಾ ಸೇವೆಯು ಸಾರ್ವಜನಿಕರನ್ನು ಒತ್ತಾಯಿಸಿದೆ. ಇದಲ್ಲದೆ ಇರಾನ್ ಆಗಾಗ್ಗೆ ಕೆಲ ವ್ಯಕ್ತಿಗಳನ್ನು ಬಂಧಿಸುತ್ತಲೇ ಇದೆ. ಮೊಸಾದ್ ಕೈಗೊಂಡ ಇರಾನ್ ಕಾರ್ಯಾಚರಣೆ ಎಂಥದ್ದು ಗೊತ್ತಾ? ಕಳೆದ 2 ದಶಕಗಳಲ್ಲಿ ಇಸ್ರೇಲ್ ಹಲವಾರು ಇರಾನಿನ ಪರಮಾಣು ವಿಜ್ಞಾನಿಗಳನ್ನು ಹತ್ಯೆ ಮಾಡಿದೆ. ಅದರಲ್ಲಿ ಮೊಹಸೆನ್ ಫಕ್ರಿಜಾದೇಹ್ ಕೂಡ ಒಬ್ಬರು. ಅವರನ್ನ ಪಿಕಪ್ ಟ್ರಕ್ನ ಹಿಂಭಾಗದಲ್ಲಿ ರಿಮೋಟ್ ನಿಯಂತ್ರಿತ ಬಂದೂಕಿನಿಂದ ಹೊಡೆದು ಕೊಲ್ಲಲಾಗಿತ್ತು. 2010ರಲ್ಲಿ ಸ್ಟಕ್ಸ್ ನೆಟ್ ಕಂಪ್ಯೂಟರ್ ವೈರಸ್ ಹರಡಲು ಇಸ್ರೇಲ್ ಕೂಡ ಕಾರಣವಾಗಿತ್ತು. ಇದು ಇರಾನ್ನ ಕನಿಷ್ಠ ಅಂದ್ರೂ 14 ಪರಮಾಣು ಸ್ಥಾವರಗಳ 30,000 ಕಂಪ್ಯೂಟರ್ಗಳಿಗೆ ವೈರಸ್ ಅಟ್ಯಾಕ್ ಆಗಿತ್ತು. ಮೊಸಾದ್ನ ಆಘಾತಕಾರಿ ಸಾಧನೆಗಳು. ಇಸ್ರೇಲ್ನ ವೈನೆಟ್ ನ್ಯೂಸ್ ವರದಿಯ ಪ್ರಕಾರ ಜನವರಿ 2018ರಲ್ಲಿ ಒಂದು ರಾತ್ರಿ ಮೊಸಾದ್ ಏಜೆಂಟರು ಟೆಹರಾನ್ನ ಹೊರವಲಯದಲ್ಲಿರುವ ರಹಸ್ಯ ಗೋದಾಮಿಗೆ ನುಗ್ಗಿದ್ರು. ಒಂದು ದೊಡ್ಡ ಕೋಣೆಯಲ್ಲಿ 32 ಬೃಹತ್ ಇರಾನಿನ ಸೇಫ್ ಲಾಕರ್ಗಳಿದ್ವು. ಇರಾನ್ನ ಪರಮಾಣು ದಾಖಲೆಗಳನ್ನು ಇಲ್ಲಿ ಬಚ್ಚಿಡಲಾಗಿತ್ತು. ಅದರಲ್ಲಿಯೇ ಇರಾನಿನ ರಕ್ಷಣಾ ಸಚಿವಾಲಯವು ಇಸ್ಲಾಮಿಕ್ ಗಣರಾಜ್ಯದ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದು ದಾಖಲೆಯನ್ನ ಇದೇ ಸೇಫ್ ಲಾಕರ್ನಲ್ಲಿ ಇರಿಸಿತ್ತು. ಅಂದು ಜನವರಿ 2018ರ ಬೆಳಗ್ಗೆ 5:01 ಮೊಸಾದ್ನ ಎಲ್ಲ ಏಜೆಂಟರು ದಾಖಲೆಗಳನ್ನು ಹೊತ್ತೊಯ್ದು ಗೋದಾಮಿನಿಂದ ಹೊರಬಂದಿದ್ರು. ಆದರೆ ಯಾರನ್ನೂ ಇರಾನ್ ಸರ್ಕಾರ ಸೆರೆ ಹಿಡಿಯಲಾಗಲಿಲ್ಲ. ಮೊಸಾದ್ ಏಜೆಂಟರು ಕದ್ದ ದಾಖಲೆಗಳಲ್ಲಿ 55,000ಕ್ಕೂ ಹೆಚ್ಚು ಪುಟಗಳಿದ್ದ 114 ಫೋಲ್ಡರ್ಗಳಿದ್ದ 8,500 ಕೈಬರಹಗಳಿದ್ದ ದಾಖಲೆಗಳನ್ನು ಕದ್ದೊಯ್ದಿದ್ದರು. ಇದೇ ವಿಚಾರವನ್ನ ಇರಾನಿನ ಮಾಜಿ ಅಧ್ಯಕ್ಷ ಅಹಮದಿ ನೆಜಾದ್ ಒಮ್ಮೆ ಈ ವಿಚಾರವನ್ನ ಬಹಿರಂಗಪಡಿಸುತ್ತಾರೆ. ಅದುವೇ ಮೊಸಾದ್ ಕಾರ್ಯಾಚರಣೆಗಳನ್ನು ವಿಫಲಗೊಳಿಸಲು ರಚಿಸಲಾದಂತಹ ಇಸ್ಲಾಮಿಕ್ ಗಣರಾಜ್ಯದ ಗುಪ್ತಚರ ವಿಭಾಗದ ಮುಖ್ಯಸ್ಥರು ಡಬಲ್ ಏಜೆಂಟ್ ಆಗಿದ್ದಾರೆ ಎಂದು ಮುಕ್ತವಾಗಿ ಆರೋಪ ಮಾಡ್ತಾರೆ.
ಇದಲ್ಲದೆ ಇರಾನ್ನ ಗುಪ್ತಚರ ವಿಭಾಗದಲ್ಲಿ ಸುಮಾರು 20 ಮೊಸಾದ್ ಏಜೆಂಟ್ಗಳು ಸಕ್ರಿಯರಾಗಿದ್ದಾರೆ ಎಂಬ ವಿಚಾರ ಅದಾಗಲೇ ಇಡೀ ಜಗತ್ತಿಗೆ ತಿಳಿಸ್ತಾರೆ. ಆದರೆ ಅವರ್ಯಾರು ಅನ್ನೋದು ಮಾತ್ರ ಯಾರಿಗೂ ತಿಳಿಯದೇ ಹೋಯಿತು. ಅದೆಷ್ಟೋ ಮಂದಿ ಗೂಢಾಚಾರರನ್ನ ಹಿಡಿದು ಕೊಲ್ಲಲಾಯಿತು. ಒಂದಷ್ಟು ಮಂದಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಯಿತು. ಆದರೆ ಮೊಸಾದ್ಗಳು ಇಂಥವರೇ ಅನ್ನೋದು ಮಾತ್ರ ಬಹಿರಂಗವಾಗಲೇ ಇಲ್ಲ. ಇಂದಿಗೂ ಗೂಢಾಚಾರ ಲೋಕದ ನಂಬರ್ 1 ಹೀರೋ ಅಂದ್ರೆ ಎಲಿ ಕೋಹೆನ್. ಇಸ್ರೇಲ್ಗೆ ಎಲಿ ಕೋಹೆನ್ ಅಂದ್ರೆ ಲೆಜೆಂಡರಿ ಡಿಟೆಕ್ಟಿವ್ ಅಂತಾಲೆ ಇಡೀ ಜಗತ್ತು ಪರಿಚಯಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.